ಕೂಡ ಬದುಕ್ತಾ ಇದ್ದೀವಿ. ಸುವರ್ಣ ಅವರೇ, ಏನ್ ಹೇಳಿದ್ರಿ ನೀವು? ರಾಹುಲ್ ಗಾಂಧಿಯ ವಂಶವನ್ನ ನಾಶ ಮಾಡ್ತೀನಿ ಅಂತ ಹೇಳಿದ್ರಿ. ನೀನೇನಪ್ಪ ನಾಶ ಮಾಡೋದು ರಾಹುಲ್ ಗಾಂಧಿ ವಂಶನ? ರಾಹುಲ್ ಗಾಂಧಿಯ ವಂಶ ನಿನ್ನಿಂದ ನಾಶ ಆಗೋ ಹಂತದಲ್ಲಿಲ್ಲ. ನೀನು ನಾಶ ಮಾಡೋದಲ್ಲ, ಈ ದೇಶಕ್ಕೋಸ್ಕರ ಅವರೇ ತಮ್ಮ ರಕ್ತವನ್ನ ಚೆಲ್ಲಿದ್ದಾರೆ, ಅವರೇ ಬಲಿದಾನ ಮಾಡ್ತಾರೆ. ರಾಹುಲ್ ಗಾಂಧಿಯ ವಂಶ ಈ ದೇಶಕ್ಕೋಸ್ಕರ ನೆತ್ತರು ಚೆಲ್ಲಿದೆ, ಈ ದೇಶಕ್ಕೋಸ್ಕರ ಜೈಲ್ ನೋಡಿದೆ, ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದೆ. ಇಂದಿರಾ ಗಾಂಧಿ ಅವರು 30 ಗುಂಡೇಟು ತಿಂದು ರಕ್ತ ಚೆಲ್ಲಿ ಇಡೀ ಉತ್ತರ ಭಾರತವನ್ನು ಉಳಿಸಿದ್ದಾರೆ. ಖಲಿಸ್ತಾನ್ ಅಂತ ಹೇಳಿ ಭಾರತ ಒಂದು ತುಂಡು ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಆ ತಾಯಿ ಇಂದಿರಾ ಗಾಂಧಿ ಅವರಿಗೆ ಅವತ್ತು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅಮ್ಮ ನಿಮ್ಮ ಸೆಕ್ಯೂರಿಟಿಗಳು ಸಿಕ್ಕಿದ್ದಾರೆ, ಆಪರೇಷನ್ ಬ್ಲೂ ಸ್ಟಾರ್ ಆಗಿದೆ, ಖಲಿಸ್ತಾನ್ ಮೂವ್ಮೆಂಟ್ ಜೋರಾಗಿದೆ, ನೀವು ಸಿಕ್ಕರನ್ನೆಲ್ಲ ತೆಗೆದುಬಿಡಿ ಎಂದಾಗ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ನಾನು ನೆಹರು ಮಗಳು, ಈ ದೇಶನ ಹಿಂದೂ ಮುಸ್ಲಿಂ ಸಿಖ್ ಅನ್ನುವಂತ ಆಧಾರದ ಮೇಲೆ ಹೊಡಿಬಾರದು. ಹಾಗೊಂದು ವೇಳೆ ಅವರಿಂದ ನಾನು ಸಾವಾಗೋದ್ರಿಂದ ಈ ದೇಶ ಒಟ್ಟಾಗಿತ್ತಾದ್ರೆ ಅದಕ್ಕೋಸ್ಕರ ನಾನು ರಕ್ತ ಚೆಲ್ತೀನಿ ಅಂತ ಹೇಳಿ ತನ್ನ ಪ್ರಾಣ ಕೊಟ್ಟಂತ ಇಂದಿರಾ ಗಾಂಧಿ ಇದ್ದಾರಲ್ಲ, ಆ ಇಂದಿರಾ ಗಾಂಧಿಯ ಎದೆಗಾರಿಕೆಯಲ್ಲಿ ಇಲ್ಲೆಲ್ಲೋ ಬೀದಿಯೊಳಗಡೆ ಹುಡುಗರು ಪ್ರತಿಭಟನೆ ಮಾಡಿದ ತಕ್ಷಣ ನಡರಾತ್ರಿಯಲ್ಲಿ ಮೊಬೈಲ್ ಹಿಡ್ಕೊಂಡು ಲೈವ್ ಮಾಡುವಂತ ನಿಮ್ಮ ನಾಯಕರಲ್ಲಿ ಗುಂಡೇಟಿಗೆ ಎದುರದ ಇಂದಿರಾ ಗಾಂಧಿಯಲ್ಲಿ ಕೇವಲ ಹುಡುಗರನ್ನ ಎದುರಿಸಲಾರ್ದಲೆ ಮನೆ ಬಿಟ್ಟು ಆಚೆ ಬರದೇ ಇದ್ದಂತ ನಿಮ್ಮ ನಾಯಕರಲ್ಲಿ ನೀವು ಇವತ್ತು ಈ ಮಾತುಗಳನ್ನು ಆಡ್ತಾ ಇರೋದು ಖಂಡಿತವಾಗಿಯೂ ಈ ಸಮಾಜಕ್ಕೆ ಸೂಕ್ತವಾದಂತ ಸಂದೇಶ ಕೊಡೋದಿಲ್ಲ. ನೀವು ಹೇಳ್ತಾ ಇದ್ದೀರಿ